ಇಂದಿನ ಮುಖ್ಯ ಅತಿಥಿಯಾದ KM ಅಬೂಬಕರ್ ಸಿದ್ದಿಕ್ ಮುಂಟಗೋಳಿ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ದೇರಳಕಟ್ಟೆಯ ಉಲ್ಲಾಳದ ತಾಲೂಕಿನವರು. ರಾಜ್ಯಶಾಸ್ತ್ರ ಮತ್ತು ಪತ್ರಿಕೋದ್ಯಮದ 2 ವಿಷಯದಲ್ಲಿ MA ಪದವೀಧರರು. ವೃತ್ತಿಯಲ್ಲಿ ಧರ್ಮಗುರುಗಳು ಮತ್ತು ಪತ್ರಿಕೋದ್ಯಮಿಯಾಗಿ ಸೇವೆಯನ್ನು ಸಲ್ಲಿಸಿದವರು. ಬರಹ, ಭಾಷಣ ಮತ್ತು ಸಂಘಟನೆ ಇವರ ಪ್ರವೃತ್ತಿ. ಆಲ್ ಅನ್ಸರ್ ವಾರಪತ್ರಿಕೆ ಮತ್ತು ಮೊಯಿನ್ಲಾಜಿ ಮಾಸಪತ್ರಿಕೆ ಮಂಗಳೂರು ಇದರ ಪ್ರಧಾನ ಸಂಪಾದಕರಾಗಿ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ. ಇವರು ಈಗಾಗಲೇ 20 ಕೃತಿಗಳನ್ನು, 1000 ಲೇಖನಗಳನ್ನು ಹೊರಬಂದಿದೆ. ವಿವಿಧ ರಾಜ್ಯಗಳಲ್ಲಿ, ವಿದೇಶಗಳಲ್ಲಿ ಧಾರ್ಮಿಕತೆ, ಧರ್ಮ ಸೌಹಾರ್ದತೆ, ಸಾಮಾಜಿಕ ವಿಷಯದಲ್ಲಿ ಉಪನ್ಯಾಸವನ್ನು ನೀಡಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಹಲವು ಪ್ರಶಸ್ತಿ ಸಹಿತ ಕಲಬುರಗಿಯಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಇವರಿಗೆ ಸನ್ಮಾನವೂ ಆಗಿದೆ ಅಂತ ಕೀರ್ತಿ ವ್ಯಕ್ತ KM ಅಬೂಬಕರ್ ಸಿದ್ದಿಕ್ ಮುಂಟಗೋಳಿ ಇವರಿಗೆ ಒಮ್ಮೆ ಜೋರಾದ ಕಿಚ್ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸುತ್ತಿದ್ದೇವೆ. ಸನ್ಮಾನ್ಯ ಎಲ್ಲ ಅತಿಥಿ ಬಂಧುಗಳೇ, ಇಲ್ಲಿ ನೆರೆದಿರುವ ಬಹುಧರ್ಮೀಯ ಬಂಧು ಭಗಿನಿಯರೇ, ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಆಶ್ರಯದಲ್ಲಿ ಗಾಂಧಿ ಸ್ಮೃತಿ ಮತ್ತು ನವಜೀವನ ಸಮಿತಿ ಸದಸ್ಯರ ಈ ಸಮಾವೇಶ ಬಹಳ ಸಂತೋಷ ಇತ್ತು. ಆಕ್ಚುಲಿ ನಿಮಗೆಲ್ಲ ಗೊತ್ತಿದೆ, ಇದು ಪೈಗಂಬರರ ಜನ್ಮ ಮಾಸಾಚರಣೆ. ನಮಗೆ ಹಲವಾರು ಕಾರ್ಯಕ್ರಮ, ಇವತ್ತು ಖುದ್ದು ನನ್ನ ಮನೆಯಲ್ಲೇ ಕಾರ್ಯಕ್ರಮ ಇತ್ತು. ಆದರೆ ನಮ್ಮ ಕಾಸಿಂ ಮಲ್ಲಿಗ ಮನೆಯವರು, ಅಲಿ ಕುಂಜ ಮುಂಡಾಜಿಯವರೆಲ್ಲ ಬಹಳ ಒತ್ತಡ ಹಾಕಿದ್ರು. ನಮ್ಮ ಪ್ರಭಾಕರ್ ಪೊಸಂದೊಡಿಯವರು ಇದ್ರು. ಆಗ ಕೊನೆಗೆ ನಾನು ಯೋಚನೆ ಮಾಡಿದೆ ಏನು ಮಾಡಬೇಕು. ಆಗ ನನಗನಿಸ್ತು ಇದಕ್ಕೆ ಹೋಗುದು ಒಳ್ಳೆಯದು. ಯಾಕಂದ್ರೆ ಮದ್ಯಮುಕ್ತ ಸಮಾಜಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ, ಪ್ರವಾದಿಗಳ ಬದುಕಿನ ಬಹಳ ದೊಡ್ಡ ಒಂದು ಸಂದೇಶವೇ ಕೆಡುಕುಗಳನ್ನು ನಿವಾರಣೆ ಮಾಡುವಂಥದ್ದು. ಮದ್ಯಕ್ಕೆ ವಿರುದ್ಧವಾಗಿ ಅವರು ಬಹಳಷ್ಟು ಪ್ರತಿಪಾದನೆ ಮಾಡಿದರು. ಇವತ್ತು ಜಗತ್ತಿನಲ್ಲಿ 50 ಮುಸ್ಲಿಂ ರಾಷ್ಟ್ರಗಳಲ್ಲಿ ಮದ್ಯ ನಿಷೇಧಿಸಲ್ಪಟ್ಟಿದೆ. ಅದಕ್ಕೆ ಕಾರಣ ಪ್ರವಾದಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರು, ಅಲ್ ಖಮ್ರು ಮಿಫ್ತಾಹು ಕುಲ್ಲಿ ಶರ್ರಿನ್, ಮದ್ಯ ಎಲ್ಲ ಕೆಡುಕುಗಳ ಕೀಲಿಕೈ ಅಂತ ಹೇಳಿದರು. ಅಂತ ಪ್ರವಾದಿಗಳಿಗೆ ಖಂಡಿತ ಇದು ಇಷ್ಟ ಆಗ್ತದೆ, ಮದ್ಯಮುಕ್ತ ಸಮಾಜಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ. ಹಾಗಾಗಿ ನನ್ನ ಮನೆಯ ಕಾರ್ಯಕ್ರಮವನ್ನು ನಾಳೆಗೆ ಮುಂದೂಡಿ ನಾನು ಇಲ್ಲಿ ಇವತ್ತು ಬಂದಿದ್ದೇನೆ. ನೋಡಿದಾಗ ಬಹಳ ಸಂತೋಷ ಆಯಿತು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಸಭಾ ಕಾರ್ಯಕ್ರಮಗಳಲ್ಲಿ ಜನ ಇರೋದು ಬಹಳ ಕಡಿಮೆ, ವೇದಿಕೆ ಹೆಚ್ಚು ದೊಡ್ಡದಿರ್ತದೆ, ಸಭೆಯಲ್ಲಿ ಜನ ಇರುವುದಿಲ್ಲ. ಅದಕ್ಕೆ ಒಬ್ಬರು ಎಲ್ಲ ಹೇಳಿದರು, ಅದು ಹಾಗೇನೆ ಮೀನು ವ್ಯಾಪಾರಿಯ ಬಳಿ ತುಂಬಾ ಜನ ಸೇರಿರ್ತಾರೆ, ಚಿನ್ನದ ಅಂಗಡಿಯಲ್ಲಿ ಕಡಿಮೆ ಜನ. ಯಾಕಂದ್ರೆ ಚಿನ್ನದ ಖರೀದಿಸಬೇಕಾದಷ್ಟು ಪವರ್ ಇರಬೇಕು, ಇದಿಲ್ಲ. ಹಾಗೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲಿ ವಿಚಾರಗಳಿರ್ತದೆ, ಒಳ್ಳೆಯ ಚಿಂತನೆಗಳಿರ್ತದೆ, ಅಲ್ಲಿಗೆ ಜನ ಸಿಗುವುದು ಬಹಳ ಕಡಿಮೆ. ಏನು ಉಪಕಾರ ಇಲ್ಲದ ಯಾರನ್ನಾದರೂ ಬೈಯುವ, ಯಾರನ್ನಾದ್ರೂ ದೂರುವ, ಮತ್ತೊಬ್ಬನನ್ನು ಟೀಕಿಸುವ ಕಾರ್ಯಗಳಿಗೆ ಎಷ್ಟು ಮಂದಿ ಬೇಕಾದ್ರೆ ಬರ್ತಾರೆ. ಇಂಥ ಈ ಸಂದರ್ಭದಲ್ಲಿ ಒಳ್ಳೆಯ ಒಂದು ಕಾರ್ಯ ಬಹಳ ಸಂತೋಷ ಆಗಿದೆ. ವ್ಯಸನ ಮುಕ್ತ ಸಮಾಜ ಎನ್ನುವಂತಹ ಒಂದು ಸಂಕಲ್ಪದೊಂದಿಗೆ 33 ವರ್ಷಗಳಿಂದ ಸಾವಿರಾರು ಕಾರ್ಯಕರ್ತರು ಸಾವಿರಾರು ಶಿಬಿರಗಳನ್ನು ನಡೆಸಿ ಇವತ್ತು ಲಕ್ಷಾಂತರ ಜನರನ್ನ ವ್ಯಸನ ಮುಕ್ತರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ತಿಳಿಯಿತು. ಬಹಳ ಸಂತೋಷ. ಇಂಥ ಒಂದು ಈ ಗ್ರಾಮ ಮಟ್ಟದಲ್ಲಿ ಮದ್ಯಮುಕ್ತ ಸಮಾಜದ ಸಂಕಲ್ಪವನ್ನು ತೊಟ್ಟು ದುಡಿಯುತ್ತಿರುವಂತಹ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಯವರನ್ನ ನಮ್ಮ ಪ್ರಧಾನಮಂತ್ರಿಗಳು ಡೆಲ್ಲಿಯವರೆಗೆ ಕೊಂಡು ಹೋಗಿದ್ದಾರೆ, ಪಾರ್ಲಿಮೆಂಟಿನ ಒಳಗೂ ಕೊಂಡು ಹೋಗಿದ್ದಾರೆ. ಆದರೆ ಅದರ ಜೊತೆಗೆ ಇನ್ನೊಂದು ಕೆಲಸವನ್ನು ಪ್ರಧಾನಮಂತ್ರಿಗಳು ಮಾಡಬೇಕು. ಏನು ಅಂತ ಹೇಳಿದರೆ, ಇವರ ಈ ವ್ಯಸನ ಮುಕ್ತ ಸಮಾಜ ಅಂತ ಹೇಳುವ ಕಲ್ಪನೆ ಇದೆಲ್ಲ, ಅದನ್ನು ಕೂಡ ಡೆಲ್ಲಿಗೆ ಕೊಂಡು ಹೋಗಿ ಪಾರ್ಲಿಮೆಂಟಿನಲ್ಲಿ ಪಾಸು ಮಾಡಿ ಇಡೀ ದೇಶಕ್ಕೆ ಅದನ್ನು ಅನ್ವಯಗೊಳಿಸಬೇಕು. ಮದ್ಯಮುಕ್ತ ಭಾರತ ಅನ್ನುವಂತಹ ಸಂಕಲ್ಪವನ್ನ ತೊಡಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನನ್ನ ಪ್ರೀತಿಯ ಸಹೋದರಿ, ಇವತ್ತು ಗಾಂಧಿ ಜಯಂತಿ, ಆಂಟಿ ಡ್ರಗ್ ಅಡಿಕ್ಷನ್ ಡೇ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ. ಬಹಳ ಒಂದು ಅರ್ಥಪೂರ್ಣವಾದ ಆಚರಣೆ. ಯಾಕಂತ ಹೇಳಿದ್ರೆ ಗಾಂಧಿ ಗೊತ್ತಿ ನಮಗೆಲ್ಲ, ಗಾಂಧಿ ಸ್ಮೃತಿ ಇವತ್ತರ ಒಂದು ಕಾರ್ಯಕ್ರಮ. ಗಾಂಧಿ ಅನ್ನುವಂಥದ್ದು ಅದು ಬಹಳ ಒಂದು ವ್ಯಕ್ತಿ ಅಲ್ಲ, ಬಹಳ ದೊಡ್ಡ ಒಂದು ಶಕ್ತಿ. ನಾನು ಕೆಲವು ವರ್ಷಗಳ ಹಿಂದೆ UAE ಇಂದ ದುಬೈ ಅಥವಾ ಅಬುದಾಬಿಯಿಂದ ಬರ್ತಾ ಇದ್ದೇನೆ. ಆವಾಗ ಅಲ್ಲಿ ಶೇಖ್ ಜಾಹಿದ್, UAE ಅರಬ್ ಸಂಯುಕ್ತ ಸಂಸ್ಥಾನದ ನವೋತ್ಥಾನ ಶಿಲ್ಪಿ ಶೇಖ್ ಜಾಹಿದ್ ಬಿನ್ ಸುಲ್ತಾನ್ ಅಲ್ ನಹಿಯಾ ಅಂತೇಳಿ ಅವರು ಮರಣ ಹೊಂದಿ ಕೆಲವೇ ವರ್ಷಗಳಾಗಿತ್ತು.
ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ರಾಷ್ಟ್ರಾದ್ಯಂತ ನಡೀತಾ ಇತ್ತು. ನಾನು ಅಬುದಾಬಿಯಲ್ಲಿ ಫ್ಲೈಟ್ ಹತ್ತಬೇಕಾದ್ರೆ ಅಲ್ಲಿ ಒಂದು ಪುಸ್ತಕ ಎಲ್ಲರಿಗೂ ಕೊಡ್ತಾ ಇದ್ರು ಆ ಫ್ಲೈಟ್ ಅಲ್ಲಿ. ಆ ಪುಸ್ತಕದಲ್ಲಿ ಒಂದು ಲೇಖನ ಶೇಖ್ ಜಾಹಿದ್ ಬಿನ್ ಸುಲ್ತಾನ್ ಅವರ ಬಗ್ಗೆ ಇತ್ತು, ಶೇಖ್ ಜಾಹಿದ್ ಬಗ್ಗೆ. ಅದರಲ್ಲಿ ಒಂದು ವಾಕ್ಯವನ್ನು ಫೋಕಸ್ ಮಾಡಿದ್ರು. ಏನ್ ಗೊತ್ತಾ, ಇಂಗ್ಲಿಷ್ ಅಲ್ಲಿ ಇದ್ದಂತಹ ಲೇಖನ. ಅದರಲ್ಲಿ ಅವರು ಹೇಳ್ತಾರೆ, ಭಾರತಕ್ಕೆ ಗಾಂಧೀಜಿ ಹೇಗಿದ್ದರೋ UAE ಶೇಖ್ ಜಾಹಿದ್ ಹಾಗೆ ಅಂತೇಳಿ. ಅಂದ್ರೆ ಭಾರತಕ್ಕೆ ಒಂದು ಐಡೆಂಟಿಫಿಕೇಶನ್ ಆಗಿ ಜಗತ್ತಿನಲ್ಲಿ ಗುರುತಿಸಲ್ಪಟ್ಟಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮಹಾತ್ಮ ಗಾಂಧೀಜಿಯವರು. ಆ ಮಹಾತ್ಮ ಗಾಂಧೀಜಿಯವರು ಮದ್ಯದ ಬಗ್ಗೆ ಬಹಳಷ್ಟು ಹೋರಾಟವನ್ನು, ಮದ್ಯದ ವಿರುದ್ಧವಾಗಿ ಬಹಳಷ್ಟು ಹೋರಾಟವನ್ನು ನಡೆಸಿದ್ರು. ಅವರಿಗೆ ಯಾಕೆಂತ ಹೇಳಿದ್ರೆ ಅವರು ಅದನ್ನು ಅಧ್ಯಯನ ಮಾಡಿದರು, ಬಹಳ ವಿಶಾಲವಾಗಿ ಅದನ್ನು ತಿಳಿದುಕೊಂಡ್ರು. ಅದರಲ್ಲಿ ಕೂಡ ಕಾರ್ಮಿಕರು, ಶ್ರಮಿಕರು ಬಹಳ ಕಷ್ಟಪಟ್ಟು ಹಗಲಿಡೀ ದುಡಿತಾರೆ. ಹಾಗಲಿನ ಬಿಸಿಲಲ್ಲಿ ತಮ್ಮ ರಕ್ತವನ್ನು ಬೆವರು ಮಾಡಿ ಇಳಿಸಿ ದುಡಿಯುತ್ತಾರೆ. ಆದರೆ ಸಂಜೆಯಾಗುವಾಗ ಅದನ್ನು ಮದ್ಯದಂಗಡಿಗೆ ಕೊಟ್ಟು ಮನೆ ಮಂದಿಯನ್ನು ಉಪವಾಸದಲ್ಲಿ ಬೀಳಿಸುವಂತ ಎಷ್ಟೋ ಕುಟುಂಬಗಳು, ನಾನು ಅದು ಎಲ್ಲ ಪುಸ್ತಕದಲ್ಲಿ ಓದಿ ಹೇಳ್ತಾರೆ, ನನ್ನ ಅನುಭವದಲ್ಲಿ ಎಷ್ಟೋ ಮಂದಿ ಹೆಂಗಸರು ಹೇಳ್ತಾರೆ, ಏನ್ ಮಾಡುದು, ನನಗೆ ಗಂಡ ಇದ್ದಾನೆ, ಪ್ರಯೋಜನ ಇಲ್ಲ, ನಾನು ದುಡಿದದ್ದನ್ನು ಕೂಡ ಕೊಂಡು ಹೋಗ್ತಾನೆ ಅಂತ ಹೇಳಿ. ಈ ರೀತಿಯ ಸಂಕಷ್ಟಗಳನ್ನೆಲ್ಲ ಅರ್ಥ ಮಾಡಿ ಗಾಂಧೀಜಿಯವರು ಹೇಳಿದರು, ನಾವು ಮದ್ಯಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ. ಅವ್ರು ಹೇಳ್ತಾರೆ, ಏನು ಮದ್ಯ ಸಿಗುವ ಕಾರಣ ಹೆಚ್ಚಿನ ಮಂದಿ ಅವರಿಗಿದೆ ಮದ್ಯ ಬೇಡ, ಸರಿಯಲ್ಲ ಅಂತೇಳಿ. ನೀವು ನೋಡಿ, ಯಾರಿಗೂ ಕೂಡ ಮದ್ಯಪಾನಿಗೆ ಕೂಡ ಮದ್ಯ ಒಳ್ಳೆಯದು ಅಂತ ಹೇಳೋ ಅಭಿಪ್ರಾಯ ಇಲ್ಲ. ಒಬ್ಬ ಡಾಕ್ಟರ್ ಅವ ಯೋಚನೆ ಮಾಡ್ತಾನೆ, ನನ್ನ ಮಗ ಒಳ್ಳೆಯ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ. ಒಬ್ಬ ಇಂಜಿನಿಯರ್ ಅವನಿಗೆ ಆಸೆ, ನನ್ನ ಮಗ ಒಳ್ಳೆಯ ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ. ಒಬ್ಬ ಕುಡುಕ, ನನ್ನ ಮಗ ಒಳ್ಳೆಯ ಕುಡುಕನಾಗ್ಬೇಕು ಅಂತ ಬಯಸ್ತಾನ? ಎಲ್ಲಾದ್ರೂ ಇಲ್ಲ. ಬದಲು ಅವ ತೋರಿಸುವುದಿಲ್ಲ, ಅವ ಮುಚ್ಚಿಡ್ತಾನೆ, ನಾನು ಕುಡಿಯುತ್ತೇನೆ ಅನ್ನೋದು ನನ್ನ ಮಕ್ಕಳಿಗೆ ಗೊತ್ತಾಗಬಾರದು, ನನ್ನ ಮಕ್ಕಳಿಗೆ ಈ ಚಟ ಬರಬಾರದು ಅಂತ ಹೇಳಿ. ಅಂದ್ರೆ ಪ್ರತಿಯೊಬ್ಬನಿಗೂ ಕೂಡ ಕುಡುಕ ಕೆಡುಕು ಅಂತ ಹೇಳುವಂಥದ್ದು ಗೊತ್ತಿದೆ ಅವರಿಗೆ. ಆದರೆ ಈ ಕುಡಿತ ಮದ್ಯಗಳು ಸಿಗ್ತದೆ, ಆ ಕಾರಣಕ್ಕಾಗಿ ಕುಡಿಯುತ್ತಾರೆ. ಆದ್ರಿಂದ ಮದ್ಯ ಸಿಗುವಂತ ಅವಕಾಶವನ್ನ ತಡೆಯಬೇಕು ಅಂತ ಹೇಳಿ ಗಾಂಧೀಜಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ನನ್ನಲ್ಲಿ ಎಷ್ಟೋ ಮಂದಿ ಮನವಿ ಮಾಡಿದ್ದಾರೆ, ಕುಡುಕರೇ, ಯಾರು ಮದ್ಯಪಾನದ ಚಟಕ್ಕೆ ಬಿದ್ದವರೇ ನಮಗೆ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ನನ್ನಲ್ಲಿ ಮನವಿ ಮಾಡಿದ್ದಾರೆ ಅಂತ ಹೇಳಿ ಗಾಂಧೀಜಿಯವರು ಹರಿಜನ್ ಪತ್ರಿಕೆಯಲ್ಲಿ, ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಬರೆದಿದ್ರು ಅಂತ ಹೇಳಿ ನಾನು ನೆನಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೊಂದು ದೊಡ್ಡ ಸಮಸ್ಯೆ ನಮ್ಮ ಸರ್ಕಾರಗಳಿಗೆ, ಆರ್ಥಿಕತೆ ದೊಡ್ಡ ಇವತ್ತಿನ ಮೂಲ ಅಬಕಾರಿ, ಮದ್ಯದಿಂದ ಬರುವ ಹಣ ಅಂತೇಳಿ. ಗಾಂಧೀಜಿಯವರು ಹೇಳ್ತಾರೆ, ಆರ್ಥಿಕ ನಷ್ಟಕ್ಕಿಂತ ಯಾವತ್ತು ಅತ್ಯಂತ ದೊಡ್ಡ ನಷ್ಟ ನೈತಿಕವಾದ ನಷ್ಟ. ಗಾಂಧೀಜಿಯವರು ಬಹಳ ವಿಶಾಲವಾದ ಮನಸ್ಸು. ಇವತ್ತಿನ ದಿನಗಳಲ್ಲಿ ಗಾಂಧೀಜಿ ಎಂದೆಂದಿಗಿಂತ ಹೆಚ್ಚು ಪ್ರಸ್ತುತರಾಗ್ತಾ ಇದ್ದಾರೆ. ಅವರಿಗೊಂದು ಲಕ್ಷ್ಯ ಇತ್ತು, ನಮಗೆ ಒಳ್ಳೆಯ ಗುರಿ ಇದ್ರೆ ಸಾಲದು, ದಾರಿ ಕೂಡ ಒಳ್ಳೇದಾಗಿರ್ಬೇಕು ಅಂದ್ರೆ. ಈಗಾಗಲ್ಲ, ಈಗ ಗುರಿ ಒಳ್ಳೆಯದಾಗಿದೆ ಸಾಕು. ಒಳ್ಳೆಯ ಒಂದು ಮಸೀದಿ ಕಟ್ಟಿಸ್ಬೇಕು, ಒಳ್ಳೆಯ ಗುರಿ. ಒಳ್ಳೆಯ ಒಂದು ದೇವಸ್ಥಾನ ಕಟ್ಟಿಸ್ಬೇಕು, ಒಳ್ಳೆಯ ಗುರಿ. ಹಣ ಯಾರ ತಲೆ ಹೊಡೆದಾದ್ರೂ ಪರವಾಗಿಲ್ಲ ಅಂತೇಳಿ. ಅದಲ್ಲ, ಗುರಿ ಮತ್ತು ದಾರಿ ಎರಡು ಕೂಡ ಚೆನ್ನಾಗಿರ್ಬೇಕು. ಗಾಂಧೀಜಿ ಹೇಳಿದರು, ನೀವು ಹಣ ಅಬಕಾರಿಯಿಂದ ಹಣ ಬರ್ತದೆ ಅಂತ ಹೇಳಿ ನಾವು ಮದ್ಯವನ್ನು ಪ್ರೋತ್ಸಾಹ ಮಾಡಬಾರದು, ಬದಲು ನೈತಿಕವಾಗಿ ಅದು ಒಳ್ಳೇದಿರಬೇಕು. ಯಾವತ್ತು ಆರ್ಥಿಕ ನಷ್ಟಕ್ಕಿಂತ ಬಹಳ ದೊಡ್ಡ ನಷ್ಟ ಅದು ನೈತಿಕವಾದ ನಷ್ಟ. ಕುಡಿತದ ಚಟವು ಮನುಷ್ಯನನ್ನು ಮೃಗವಾಗಿ ಪರಿವರ್ತಿಸದೆ, ಹೆಂಡತಿ, ತಾಯಿ ಮತ್ತು ಸಹೋದರಿಯರ ನಡುವಿನ ಭೇದವನ್ನು ಕೂಡ ಗ್ರಹಿಸಿಕೊಳ್ಳದ ಅಷ್ಟು ಅವನನ್ನು ಅಸಮರ್ಥನನ್ನಾಗಿ ಮಾಡ್ತದೆ. ಒಂದು ಉದಾಹರಣೆಗೆ ಅವರು ಹೇಳಿದ್ರು, ಒಬ್ಬ ವಕೀಲ, ಸಮಾಜದಲ್ಲಿ ಬಹಳ ಗೌರವ ಇರುವಂತಹ ಒಬ್ಬ ವಕೀಲ ಒಂದು ದಿವಸ ಕುಡಿದು ಆಮೇಲೆ ಏನ್ ಮಾಡಿದ, ಚರಂಡಿಯಲ್ಲಿ ಉರುಳಿ ಬಿದ್ದು ಪೊಲೀಸರು ಆತನನ್ನು ಹೊತ್ತೊಯ್ದು ಮನ ತಲುಪಿಸಬೇಕಾಯ್ತು ಅಂತೇಳಿ. ಒಂದು ವಕೀಲರು ಅವರ ಅನುಭವ ನಮಗೆ ಇವತ್ತು ಬೇಕಾದಷ್ಟಿದೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತಹ ಎಷ್ಟೋ ಮಂದಿ ಶಿಕ್ಷಕರಿರ್ಬೋದು, ಲಾಯರ್ಗಳಿರ್ಬೋದು, ಆಮೇಲೆ ಪತ್ರಕರ್ತರು. ಒಂದು ಉದಾಹರಣೆಗೆ ಅವರು ಹೇಳಿದ್ರು, ಒಬ್ಬ ವಕೀಲ, ಸಮಾಜದಲ್ಲಿ ಬಹಳ ಗೌರವ ಇರುವಂತಹ ಒಬ್ಬ ವಕೀಲ ಒಂದು ದಿವಸ ಕುಡಿದು ಆಮೇಲೆ ಏನ್ ಮಾಡಿದ, ಚರಂಡಿಯಲ್ಲಿ ಉರುಳಿ ಬಿದ್ದು ಪೊಲೀಸರು ಆತನನ್ನು ಹೊತ್ತೊಯ್ದು ಮನ ತಲುಪಿಸಬೇಕಾಯ್ತು ಅಂತೇಳಿ. ಒಂದು ವಕೀಲರು ಅವರ ಅನುಭವ ನಮಗೆ ಇವತ್ತು ಬೇಕಾದಷ್ಟಿದೆ. ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವಂತಹ ಎಷ್ಟೋ ಮಂದಿ ಶಿಕ್ಷಕರಿರ್ಬೋದು, ಲಾಯರ್ಗಳಿರ್ಬೋದು, ಆಮೇಲೆ ಪತ್ರಕರ್ತರು ಇರ್ಬೋದು, ಆಂಕರ್ಗಳಿರ್ಬೋದು, ನಾವು ಇತ್ತೀಚೆಗೆ ನೋಡಿದ್ದೇವೆ. ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಅತ್ಯಂತ ದೊಡ್ಡ ಕಾಯಿಲೆ, ನಮಗೆ ಏಡ್ಸ್ ಬಗ್ಗೆ ಬಹಳ ಭಯ ಇದೆ, ಏಡ್ಸ್, ಕ್ಯಾನ್ಸರ್ ಬಗ್ಗೆ ಬಹಳ ಭಯ ಇದೆ. ಎಲ್ಲ ವ್ಯಾಪಕ ಆಗಿದೆ, ಎಲ್ಲ ಕಡೆ ಕ್ಯಾನ್ಸರ್ ವ್ಯಾಪಕ ಆಗ್ತಾ ಇದೆ. ಹೃದ್ರೋಗಗಳು, ಕಿಡ್ನಿ ಫೇಲ್ಯೂರ್ ಎಲ್ಲವೂ. ಆದರೆ ಆ ಎಲ್ಲ ರೋಗಕ್ಕಿಂತ ದೊಡ್ಡ ರೋಗ ಕುಡಿತ. ಯಾಕಂತ ಕೇಳಿದ್ರೆ, ಈ ಹೇಳಿದ ರೋಗಗಳು ಅದರ ನೋವನ್ನು ಅನುಭವಿಸುವುದು ಅವ ಮಾತ್ರ. ಆದರೆ ಕುಡಿತ ಅಂತ ಹೇಳೋ ಚಟ ಇದೆಯಲ್ಲ, ಅದರಿಂದ ಅವನ ಕುಟುಂಬ, ಅವನ ಸಮಾಜ ಎಲ್ಲ ಇವತ್ತು ನೋಡಿ
ಒಂದು ಗಲಭೆ, ಅದು ಕೋಮು ಗಲಭೆ ಇರಬಹುದು, ಗುಂಪು ಸಂಘರ್ಷ ಇರಬಹುದು, ಯಾವುದೇ ಗಲಭೆ ಇರುವುದಿಲ್ಲ, ಅದರ ಹಿಂದೆ ಇರುವುದು ಯಾರು ಅಂದ್ರೆ ಕುಡುಕರು, ಮದ್ಯವ್ಯಸನಿಗಳು. ಇವತ್ತು ನಮಗೆ ಗೊತ್ತಿದೆ, ಗಾಂಧಿ ಜಯಂತಿ ದಿನ ಮದ್ಯಪಾನ ನಿಷೇಧ, ಮದ್ಯ ಮಾರಾಟ ನಿಷೇಧ ಇದೆ. ಆಗಸ್ಟ್ 15ಕ್ಕೆ ನಿಷೇಧ ಇದೆ. ಅದೇ ರೀತಿ ಹಬ್ಬ ದಿನಗಳಲ್ಲಿ ನಿಷೇಧ ಇದೆ. ಇಲೆಕ್ಷನ್ ಟೈಮಲ್ಲಿ ನಿಷೇಧ ಇದೆ. ಯಾಕೆ? ಅವತ್ತು ಅದನ್ನು ಕುಡಿದು ಸಂಘರ್ಷ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಹಬ್ಬ ಹರಿದಿನಗಳು ಹಾಳಾಗ್ತದೆ, ದಿನಾಚರಣೆಗಳು ಕೆಟ್ಟು ಹೋಗ್ತದೆ, ಇಲೆಕ್ಷನ್ ಸಂದರ್ಭದಲ್ಲಿ ಗಲಭೆಗಳು ನಡೆಯುತ್ತೆ ಹೇಳಿ. ಹಾಗಾದ್ರೆ ಅಂತ ಸಂದರ್ಭದಲ್ಲಿ ಮಾತ್ರ 365 ದಿನದಲ್ಲಿ, ಒಂದು ವರ್ಷಕ್ಕೆ 4-5 ದಿನದಲ್ಲಿ ಮಾತ್ರ ಈ ಸಮಾಜದಲ್ಲಿ ಶಾಂತಿ ಇದ್ರೆ ಸಾಕು ಅಂತ ಹೇಳಿ ಈ ಸರ್ಕಾರಗಳು ಏನು ಅರ್ಥ ಮಾಡಿಕೊಳ್ತವೆ? ನಮಗೆ ಕೇವಲ ಒಂದು ಆಗಸ್ಟ್ 15ಕ್ಕೆ ಅಥವಾ ಅಕ್ಟೋಬರ್ 2ಕ್ಕೆ ಮಾತ್ರ ಶಾಂತಿ ಸಾಕು ಅಲ್ಲ, ನಮಗೆ ಜೀವನ ಪೂರ್ತಿ ಇಲ್ಲಿ ಶಾಂತಿ ಬೇಕು. ಆದ್ದರಿಂದ ಯಾವ ಬೆಲೆ ತೆತ್ತಾದರೂ ಕೂಡ ಸಂಪೂರ್ಣವಾಗಿ ಮದ್ಯಪಾನವನ್ನು ನಿಷೇಧಿಸಬೇಕು ಅಂತ ಹೇಳಿ ಮಾನ್ಯ ಗಾಂಧೀಜಿಯವರು ಹೇಳಿದರು. ಅವ್ರು ಹೇಳ್ತಾರೆ, ಈ ರೋಗ ಅದು ಅವನ ದೇಹವನ್ನು ಮಾತ್ರ ಹಾಳು ಮಾಡ್ತದೆ, ಆದರೆ ಮದ್ಯ ಅಥವಾ ಕುಡಿತ ಅದು ದೇಹ ಮತ್ತು ಆತ್ಮ ಎರಡನ್ನೂ ಹಾಳು ಮಾಡ್ತದೆ. ಅತ್ಯಂತ ಅಪಾಯ ಯಾರು ಗೊತ್ತಾ? ದೇಹ ಕೆಟ್ಟವನಿಗಿಂತ ಆತ್ಮ ಕೆಟ್ಟವ ಅತ್ಯಂತ ಅಪಾಯಕಾರಿ. ಆತ್ಮ ಕೆಟ್ಟವ ಇಲ್ಲಿ ಕಳ್ಳತನ ಮಾಡೋದು, ದರೋಡೆ ಮಾಡೋದು, ಅತ್ಯಾಚಾರ ಮಾಡೋದು, ಅನಾಚಾರ ಮಾಡೋದು ಯಾರು? ಆತ್ಮ ಕೆಟ್ಟು ಹೋದವ. ಆದ್ದರಿಂದ ಆತ್ಮಕ್ಕೆ ನಾವು ದೇಹದ ಆರೋಗ್ಯವನ್ನು ಯೋಚನೆ ಮಾಡ್ತೇವೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ಆತ್ಮದ ಆರೋಗ್ಯವನ್ನು ಯೋಚನೆ ಮಾಡಬೇಕು ಮತ್ತು ಆ ನಿಟ್ಟಿನಲ್ಲಿ ಕುಡಿತವನ್ನು ತಡೆಯಬೇಕು ಅಂತ ಹೇಳಿ ಗಾಂಧೀಜಿಯವರು ಹೇಳಿದರು. ಅವ್ರು ಹೇಳ್ತಾರೆ, ದೇಶ ದಿವಾಳಿ ಆದರೂ ಪರವಾಗಿಲ್ಲ, ಬಹಳ ಗಂಭೀರವಾದ ಮಾತು ನೋಡಿ, ದೇಶ ದಿವಾಳಿ ಆದರೂ ಪರವಾಗಿಲ್ಲ, ಕುಡುಕರು ಇರುವ ಸಮಾಜವನ್ನು ನಾನು ನೋಡಲು ಬಯಸುವುದಿಲ್ಲ. ಅಬಕಾರಿ ಸುಂಕದಿಂದ ಬರುವ ಆದಾಯದಿಂದ ನಾವು ಶಿಕ್ಷಣ ಕೊಡುತ್ತೇವೆ ಅಂತ ಹೇಳಿದ್ರೆ ಅಂತ ಶಿಕ್ಷಣ ಬೇಡ, ಅನ್ಪಡಾದ್ರೂ ಪರವಾಗಿಲ್ಲ. ಇವತ್ತು ನೋಡಿ, ಯಾರು ಈ ಕುಡುಕರು ಅನ್ಪಡ್ಗಳಲ್ಲ, ಒಳ್ಳೆ ಚೆನ್ನಾಗಿ ಕಲಿತು ಡಿಗ್ರಿ PhD ಗಳನ್ನು ಪಡೆದರೂ ಸಹ ಇರ್ತಾರೆ, ಆದರೆ ಅವರಿಗೆ ಪ್ರಜ್ಞೆ ಇಲ್ಲ. ಆದ್ರಿಂದ ಈ ಅಬಕಾರಿಯಿಂದ ಬರುವ ಹಣದಿಂದ ಶಿಕ್ಷಣ ಕೊಡುವ ಬದಲು ಶಿಕ್ಷಣ ಬೇಡ, ಅವು ಅನ್ಪಡಾಗಿರ್ಲಿ, ಆದ್ರೆ ಕುಡಿಯುವುದು ಬೇಡ ಅಂತ ಹೇಳುವಂತಹ ಒಂದು ಸಂದೇಶವನ್ನ ಕೊಟ್ಟಂತಹ ಗಾಂಧೀಜಿಯವರು ಹೇಳಿದರು, ಕುಡಿತದ ಚಟಕ್ಕೆ ಬಲಿಯಾಗಿರುವ ರಾಷ್ಟ್ರದಲ್ಲಿ ವಿನಾಶ ಅಲ್ಲದ ಬೇರೇನೂ ಇಲ್ಲ. ರೋಮ್, ಇವತ್ತು ಇಂಗ್ಲೆಂಡ್ ಅಥವಾ ಅಮೆರಿಕ ಇರುವ ಹಾಗೆ ಒಂದು ಕಾಲದಲ್ಲಿ ರೋಮ್ ಬಹಳ ದೊಡ್ಡ ಒಂದು ನಾಗರಿಕತೆ ಇದ್ದಂತ ಬಹಳ ದೊಡ್ಡ ಒಂದು ಸಾಮ್ರಾಜ್ಯ ಆಗಿತ್ತು ರೋಮ್. ಆದರೆ ಆ ರೋಮ್ನ ಹೆಸರು ಕೂಡ ಇವತ್ತು ಗೊತ್ತಿಲ್ಲ ನಮ್ಗೆ. ಯಾಕೆ? ಆ ರೋಮ್ ನಾಶಗೊಂಡಿರುವುದು ಮದ್ಯದಿಂದ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಯಂಗ್ ಇಂಡಿಯಾದಲ್ಲಿ 1929 ಏಪ್ರಿಲ್ 4 ಬರೀತಾರೆ. ಅಂತಿಮವಾಗಿ ಅವರೊಂದು ಮಾತು ಹೇಳ್ತಾರೆ, ಇಫ್ ಐ ವಾಸ್ ಅಪಾಯಿಂಟೆಡ್ ಡಿಕ್ಟೇಟರ್ ಫಾರ್ 1 hour ಫಾರ್ ಆಲ್ ಇಂಡಿಯಾ, ದಿ ಫಸ್ಟ್ ಥಿಂಗ್ ಐ ವುಡ್ ಡೂ ವುಡ್ ಬಿ ಟು ಕ್ಲೋಸ್ ಆಲ್ ದಿ ಲಿಕ್ಕರ್ ಶಾಪ್ಸ್. ನನ್ಗೇನಾದರೂ ಒಂದು ದಿವಸದ ಮಟ್ಟಿಗೆ 1931 ಅವರು ಹೇಳಿರುವಂತ ಒಂದು ಮಾತು, 1 ಗಂಟೆಯ ಮಟ್ಟಿಗೆ ಈ ಇಡೀ ರಾಷ್ಟ್ರದ ಸರ್ವಾಧಿಕಾರವನ್ನ ನನ್ನ ಕೈಗೆ ಕೊಟ್ರೆ ನಾನು ಮಾಡುವ ಮೊದಲ ಕೆಲಸ ಏನು ಅಂತ ಕೇಳಿದರೆ ಸಂಪೂರ್ಣವಾಗಿ ಮದ್ಯದಂಗಡಿಗಳನ್ನು ಬಂದ್ ಮಾಡಿಸುವುದು. ಯಾಕೆ? ಮದ್ಯದಂಗಡಿಗಳಿಂದ ಆಗುವ ಅಪಾಯಗಳ ಬಗ್ಗೆ ಅವರಿಗೆ ಅಷ್ಟು ಗೊತ್ತಿದೆ. ಆದ್ದರಿಂದ ನನ್ನ ಪ್ರೀತಿಯ ಸಹೋದರಿ, ಹಲವಾರು ವಿಷಯಗಳು ನಮಗೆ ಇದೆ. ಈ ವಿಷಯದಲ್ಲಿ ಮದ್ಯ ನಿಷೇಧ ಮಾಡಿದ ಕೆಲವು ರಾಜ್ಯಗಳು ಇದೆ. ಉದಾಹರಣೆಗೆ ಬಿಹಾರದಲ್ಲಿ 2016 ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಮದ್ಯ ನಿಷೇಧ ಮಾಡಿದರು. ಕೆಲವರು ಹೋದರು ಕೋರ್ಟಿಗೆ, ಅದು ನಮ್ಮ ಮೂಲಭೂತ ಹಕ್ಕಿನ ಉಲ್ಲಂಘನೆ ಆಗ್ತದೆ ಅಂತೇಳಿ ಕೋರ್ಟ್ ತಡೆ ಕೊಟ್ಟಿತ್ತು. ನಿತೀಶ್ ಕುಮಾರ್ ಅವರು 2017 ಜನವರಿ 21 ಮದ್ಯಪಾನ ನಿಷೇಧವನ್ನು ಬೆಂಬಲಿಸಲಿಕ್ಕೆ 12,760 ಕಿಲೋಮೀಟರ್ ರಸ್ತೆಗಳ ಉದ್ದಕ್ಕೂ ಮಾನವ ಸರಪಳಿಯನ್ನು ರಚಿಸಿದರು. ಅದಕ್ಕೆ 3 ಕೋಟಿ ಜನ ಕೈ ಜೋಡಿಸಿದರು. ಅಂದ್ರೆ ಜನರಿಗೆ ಬೇಕು, ಮದ್ಯ ಕುಡಿಯೋ ವ್ಯಕ್ತಿಗೂ ಬೇಕು ಮದ್ಯ ನಿಷೇಧ. ಸಿಗುವುದು ಬೇಡ, ಸಿಗದಿದ್ರೆ ನಾವು ಕುಡಿಯೋದಿಲ್ಲ ಅಂತ ಹೇಳುವಂತ ಚಿಂತನೆಗಳಿವೆ. ಆದ್ರಿಂದ ಹಾಗೆ ಕೆಲವು ರಾಜ್ಯಗಳಲ್ಲಿ ಮದ್ಯಪಾನ ನಿಷೇಧ ಮಾಡಿದ ಪರಿಣಾಮ ಏನಿದೆ ಗೊತ್ತಾ? ಮಹಿಳೆಯರ ಮೇಲಿನ ದೌರ್ಜನ್ಯ. ಈ ಮದ್ಯದಿಂದ ಅತ್ಯಂತ ಸಂಕಟ ಪಡುವವರು ನಮ್ಮ ಮಹಿಳೆಯರು. ಪಾಪ ಅವರ ಜೀವನವನ್ನು ನೋಡಿದರೆ ಬಹಳ ಬೇಸರ ಆಗ್ತದೆ. ನೀವು ನೋಡಿ, ಎಲ್ಲಿಯಾದ್ರೂ ಒಬ್ಬ ಕುಡುಕನ ಪತ್ನಿ ನೆಮ್ಮದಿಯಾಗಿರುವುದನ್ನು ತೋರಿಸಿಗೆ ಸಾಧ್ಯ ಉಂಟಾ? ಬುದ್ಧ ಹೇಳಿದಂತೆ ಏನು, ಸಾಸಿವೆ ಇಲ್ಲದ ಮರಣ ಇಲ್ಲದ ಮನೆಯಿಂದ ಸಾಸಿವೆ ತರಲಿಕ್ಕೆ, ಯಾರೂ ಮರಣ ಹೊಂದದ ಮನೆಯಿಂದ ಸಾಸಿವೆ ತರಲಿಕ್ಕೆ ಸಿಗಲಿಕ್ಕಿಲ್ಲ. ಎಲ್ಲರ ಮನೆಯಲ್ಲೂ ಒಂದು ಮರಣ ಆಗಿದೆ.
ಅದೇ ರೀತಿ ನಾನು ಕೇಳ್ತಾ ಇದ್ದೇನೆ, ಯಾವುದಾದ್ರೂ ಒಬ್ಬ ಕುಡುಕನ ಮನೆಯಲ್ಲಿ ಹೆಂಡತಿ ಸುಖವಾಗಿರುವುದನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಬಿಹಾರದಲ್ಲಿ ಮದ್ಯ ನಿಷೇಧ ಬಂದ 1 ವರ್ಷದೊಳಗೆ ಅಂಕಿ ಸಂಖ್ಯೆಗಳು ಹೇಳ್ತದೆ, ಕೊಲೆಗಳು ಮತ್ತು ಗುಂಪು ದರೋಡೆಗಳ ಸಂಖ್ಯೆ 20% ಕಡಿಮೆ ಆಯಿತು, ಗಲಭೆಗಳ ಸಂಖ್ಯೆ 13% ಕಡಿಮೆ ಆಯಿತು, ಟ್ರಾಫಿಕ್ ಅಪಘಾತ 10% ಕಡಿಮೆ ಆಯಿತು. ನೀವು ನೋಡಿ, ರಸ್ತೆ ಅಪಘಾತಗಳು ಕಾರಣ ಏನು? ಬಹಳಷ್ಟು ಹೆಚ್ಚಿನ ರಸ್ತೆ ಅಪಘಾತಗಳಿಗೆ ಕಾರಣ ಮದ್ಯಪಾನ. ಒಬ್ಬ ಬೈಕ್ನಲ್ಲಿ ಹೋಗ್ತಾ ಇದ್ದಾನೆ, ಬೈಕ್ನಲ್ಲಿ ಹೋಗುವಾಗ ಚೆನ್ನಾಗಿ ಕುಡಿದು ಹೋಗ್ತಾ ಇದ್ದಾನೆ, ಎಡೆಯಲ್ಲಿ 2 ಬೈಕ್ಗಳು ಎದುರಿನಿಂದ ಬರ್ತದೆ, 2 ಬೈಕ್ಗಳು ದೊಡ್ಡ ಲೈಟ್ ಹಾಕಿ, ಇವಾದ ನಡುವಿನಿಂದ ಹೋಗ್ತಾನೆ, 2 ಬೈಕ್ ನಡುವಿನಿಂದ. ಆಕ್ಚುಲಿ ಬಂದು ಬೈಕಲ್ಲ, ದೊಡ್ಡ NP ಟೆಂಪೋ ಲಾರಿ, ಆದ್ರೆ 2 ಹೆಡ್ಲೈಟ್ಗಳು, ಅದು ನಡುವಿಗೆ ಹೋಗಿ ತನ್ನ ಬದುಕನ್ನು ಕೊಡ್ತಾನೆ. ಈ ರೀತಿ ಅಪಘಾತಗಳು ನಡೆಯಲಿಕ್ಕೆ ಕಾರಣ. ಅದೇ ಸಂದರ್ಭದಲ್ಲಿ ಮನೆಯ ಜೀವನ ಎಷ್ಟು ಸುಖ ಆಗಿದೆ ಅಂತ ಹೇಳಿದ್ರೆ, ಈ ಬಿಹಾರದ ಅನುಭವ ನಾನು ಹೇಳ್ತಾ ಇದ್ದೇನೆ. 1 ವರ್ಷದಲ್ಲಿ ಆರ್ಥಿಕ ಬೆಳವಣಿಗೆಯಿಂದಾಗಿ ಪ್ರತಿ ಮನೆಯ ಖರ್ಚು ಹೆಚ್ಚಾಯಿತು. ಹಾಲಿನ ಮಾರಾಟದಲ್ಲಿ 10% ಹೆಚ್ಚಾಯಿತು, ಚೀಸ್ 20% ಹೆಚ್ಚಾಯಿತು, ದ್ವಿಚಕ್ರ ವಾಹನಗಳು 30% ಹೆಚ್ಚಾಯಿತು, ವಿದ್ಯುತ್ ಉಪಹಾರ ಅಂದ್ರೆ ಏನು ಕೊಳ್ಳಿಕ್ಕೆ ಗತಿ ಇರಲಿಲ್ಲ ಮೊದಲು ಕುಡಿಯುವ ಕಾಲದಲ್ಲಿ. ಈಗ ಕುಡಿತವನ್ನು ಬಿಟ್ಟ ಕಾರಣ ಹಣ ಉಳಿದೆ, ಮನೆಗೆ ಇಸ್ತ್ರಿ ಬರ್ಲಿಕ್ಕೆ ಶುರುವಾಯಿತು, ಮನೆಗೆ ಟಿವಿ ಬರ್ಲಿಕ್ಕೆ ಶುರುವಾಯಿತು, ಮನೆಗೆ ಬೇರೆ ಬೇರೆ ಕಂಪ್ಯೂಟರ್ಗಳೆಲ್ಲ ಬರ್ಲಿಕ್ಕೆ ಶುರುವಾಯಿತು. ಈ ರೀತಿ ಬದುಕಿನ ಗುಣಮಟ್ಟ ಒಳ್ಳೇದಾಗಲಿಕ್ಕೆ ಶುರುವಾಯಿತು ಅಂತ ಹೇಳಿ ಹೇಳ್ತಾರೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾನು ಆಗಲೇ ಹೇಳಿದ್ದೇನೆ, ಇವತ್ತು ಬಹಳ ಒಂದು ದುಃಖದ ಒಂದು ವಿಷಯ ಅಂತ ಹೇಳಿದ್ರೆ, ಈ ಮದ್ಯವ್ಯಸನಿಗಳಲ್ಲಿ ಅಥವಾ ಡ್ರಗ್ಸ್ ಇದರ ಹಿಂದೆ ಬೀಳು, ಅದು ನಮ್ಮ ಮಧ್ಯಾಂತರ ಸಾಕಾಗಲಿಕ್ಕಿಲ್ಲ. ಅತ್ಯಂತ ಘೋರವಾದ ಬೇರೆ ಬೇರೆ ಡ್ರಗ್ಸ್ಗಳು, ಬೇರೆ ಬೇರೆ ಮಾದಕ ವಸ್ತುಗಳು, ದ್ರವ್ಯಗಳು, ಅದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು. ನಮ್ಮಲ್ಲಿ ಮಾತಿತ್ತು, ಕಾಲೇಜ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಇವತ್ತು ಏನಾಗಿದೆ ಗೊತ್ತಾ? ಕಾಲೇಜ್ ಲೈಫ್ ಈಸ್ ಬರ್ಡನ್ ಲೈಫ್ ಬರ್ಡನ್ ಆಗ್ತಾ ಇದೆ. ಯಾಕೆ? ವ್ಯಾಪಕವಾಗಿ ಮಾದಕಗಳು 50% ಏನು ಇವತ್ತು ಮಾದಕ ದ್ರವ್ಯ ಬಳಕೆಯಲ್ಲಿ 50%ನಷ್ಟು 10 ರಿಂದ 20 ವರ್ಷದೊಳಗಿನ ಮಕ್ಕಳು, ಯುವಕರು ಅಂತ ಹೇಳಿದ ಅರ್ಥ ಏನು? ನಮ್ಮ ವಿದ್ಯಾರ್ಥಿಗಳು. ಆದ್ದರಿಂದ ನಾವು ತೀವ್ರವಾಗಿ ಇದರ ವಿರುದ್ಧ ಹೋರಾಟಗಳು ನಡೆಯಬೇಕಾದ ಅಗತ್ಯ ಇದೆ. ಗಾಂಧೀಜಿಯವರು ಅವರ ಈ ಹುಟ್ಟು ಹಬ್ಬದ ಈ ದಿನದಲ್ಲಿ ನಮ್ಮ ಪ್ರತಿಜ್ಞೆ ಆ ಕಡೆ ಹೋಗ್ಬೇಕು. ಗಾಂಧಿ ಸ್ಮೃತಿಯ ಒಂದು ವೇದಿಕೆ ಕೂಡ ಹೌದು. ಗಾಂಧೀಜಿ, ನಾವೆಲ್ಲರೂ ನಮಗೆ ಏನು ಬೇಕು? ಸಮಾಜದಲ್ಲಿ ಶಾಂತಿ ಬೇಕು, ಶಾಂತಿಯುತವಾಗಿ ನಾವು ಬದುಕಬೇಕು. ಎಲ್ಲ ಧರ್ಮಗಳು ಕೂಡ ಅದೇ ಒಂದು ಆಶಯವನ್ನು ಹೇಳ್ತದೆ. ಗಾಂಧೀಜಿ ಇವತ್ತು ಆರಂಭದಲ್ಲಿ ನಮ್ಮ ಮಕ್ಕಳು ಹಾಡಿದ್ರು, ಬಹಳ ಸೊಗಸಾಗಿ ಹಾಡಿದ್ರು. ರಘುಪತಿ ರಾಘವ ರಾಜಾರ, ಅದರಲ್ಲಿ ಒಂದು ಹೇಳ್ತದೆ ಏನು ಅಂತ ಹೇಳಿ, ಈಶ್ವರ ಅಲ್ಲ ತೇರೇ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್. ಗಾಂಧೀಜಿಯವರ ಬಹಳ ದೊಡ್ಡ ಒಂದು ಶಕ್ತಿ ಅಂತ ಹೇಳಿದರೆ, ಅವರ ನೇತೃತ್ವದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದರೆ ಅಪ್ಪಟ ಹಿಂದುವಾದಂತಹ ಗಾಂಧಿ ಸಾಯುವ ಸಂದರ್ಭದಲ್ಲಿ ಹೇರಾ ಅಂತ ಹೇಳಿ ಮರಣ ಹೊಂದಿದಂತಹ ಗಾಂಧೀಜಿಯವರು ಇದ್ರು. ಅಪ್ಪಟ ಮುಸ್ಲಿಂ ಆದಂತಹ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇದ್ರು. ಅಪ್ಪಟ ಕ್ರಿಶ್ಚಿಯನ್ ಆಗಿದ್ದ ಡಾಕ್ಟರ್ ಆನಿ ಬೆಸೆಂಟ್ ಇದ್ರು. ಎಲ್ಲ ಧರ್ಮದವರಲ್ಲಿ ಇದ್ರು. ಆದರೆ ಅವರವರ ಧರ್ಮ ಅವರವರ ಜೀವನಕ್ಕೆ ಸೀಮಿತಗೊಳಿಸಿ ಅವರು ತನ್ನ ರಾಷ್ಟ್ರ ದೊಡ್ಡದು ಎನ್ನುವ ನಿಟ್ಟಿನಲ್ಲಿ ಎದುರು ಬಂದಾಗ ಈ ರಾಷ್ಟ್ರದ ಸ್ವಾತಂತ್ರ್ಯವನ್ನು ಉಳಿಸಲಿಕ್ಕೆ ಸಾಧ್ಯ ಆಯಿತು. ಮತ್ತೆ ಈ ರಾಷ್ಟ್ರವನ್ನು ನಾವು ಅಭಿವೃದ್ಧಿ ಪಥದಲ್ಲಿ ಉಳಿಸಬೇಕಾದರೆ ನಾವು ಅದೇ ಒಂದು ಮನೋಭಾವ. ಗಾಂಧಿ ಅದನ್ನು ಅಲ್ಲಾ ತೇರೆ ನಾವು, ಈಶ್ವರ ಅಲ್ಲಾ ತೇರೆ ನಾವು, ನೀನು ಈಶ್ವರ ಇರಬಹುದು, ಅಲ್ಲಾ ಇರಬಹುದು, ಎರಡೂ ಕೂಡ ಒಂದೇ. ಎಲ್ಲರೂ ಕೂಡ ಗಮನ ಕೊಡ್ಬೇಕಾದಂತ ವಿಷಯ ಅದು. ಯಾಕಂದ್ರೆ ನಾನು ಇಲ್ಲಿ ಧರ್ಮಸ್ಥಳದಲ್ಲಿ ನ್ಯಾಚುರೋಪತಿ ಇದೆಯಲ್ಲ, ನಿಸರ್ಗ ಚಿಕಿತ್ಸೆ, ಅಲ್ಲಿಗೆ ನಾನು ಬಂದಿದ್ದೆ, 2-3 ಸತಿ ಬಂದೇನೆ. ಅಲ್ಲಿ ಕಲ್ತದ್ದು ನಾನು ನಮ್ಮ ಹಿಂದೂ ಬಂಧುಗಳ ಸುಪ್ರಭಾತದ ಪ್ರಾರ್ಥನೆ ಏನು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು. ಆಮೇಲೆ ಹೇಳಿ, ನಿಮ್ಗೆ ಗೊತ್ತಿಲ್ಲ? ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಅಲ್ಲಿ ಹಿಂದೂ ಬಂಧುಗಳ ಸುಪ್ರಭಾತದ ಪ್ರಾರ್ಥನೆ, ಅಲ್ಲಿ ಏನ್ ಹೇಳ್ತಾರೆ? ಸರ್ವೇ ಜನ, ಎಲ್ಲ ಜನರಿಗೂ ಸುಖ ಆಗಲಿ, ಎಲ್ಲ ಜನರಿಗೂ. ಅಲ್ಲಿ ಹಿಂದೂಗಳಿಗೆ ಮಾತ್ರ ಸುಖವಾಗಿ ಹೇಳ್ತಾರ? ಇಲ್ಲ,
ಹಾಗೆ ಹೇಳಿದ್ರೆ ಎಲ್ಲರಿಗೂ ಸುಖವಾಗ್ಲಿ ಅಂತ ಹೇಳಿ. ಸುಖ ಆಗಬೇಕಾದ್ರೆ ಏನು ಬೇಕು? ಕ್ಷೇಮ ಬೇಕು, ಸೌಹಾರ್ದ ಬೇಕು. ಅದಕ್ಕಾಗಿ ಅದೇ ರೀತಿ ನೀವು ಹಿಂದೂ ಇಲ್ಲಿ ನಮ್ಮ ಕ್ರೈಸ್ತ ಧರ್ಮಗುರುಗಳಿದ್ದಾರೆ, ಅವ್ರಲ್ಲಿ ಹೇಳ್ತಾರೆ, ಜೀಸಸ್ ಹೇಳಿದ್ರು, ಯು ಲವ್ ಯುವರ್ ಎನಿಮೀಸ್, ನಿನ್ನ ಶತ್ರುವನ್ನು ಕೂಡ ಪ್ರೀತಿಸಬೇಕು. ಮತ್ತೆಲ್ಲ ಮಿತ್ರ ವಿಷಯ, ಶತ್ರುವನ್ನು ಕೂಡ ಪ್ರೀತಿಸಬೇಕು ಅಂತ ಹೇಳಿದ್ರು. ಸ್ವರ್ಗದ ದಾರಿ ನಿನ್ನ ನೆರೆಮನೆಯವರ ಭಾಗ್ಯ ಎದುರುಗಡೆ ಇದೆ ಅಂತ ಹೇಳಿದ್ರು ಯೇಸು ಕ್ರಿಸ್ತ. ಅದೇ ರೀತಿ ನೀವು ಇಸ್ಲಾಂ ಅನ್ನು ಮಾಡಿದ್ರೆ ಅಲ್ಲಿ ಪ್ರವಾದಿಗಳು ಹೇಳ್ತಾರೆ, ಅಫ್ದಲುಲ್ ಇಸ್ಲಾಮಿ ಬಅದಲ್ ಈಮಾನ್ ಅಲ್ ಹುಬ್ಬು ಇಲನ್ ನಾಸ್. ಇಸ್ಲಾಮಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಷಯ ಯಾವುದು ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಈಮಾನ್, ದೇವ ಭಯ, ದೇವರಲ್ಲಿ ದೃಢವಾದ ನಂಬಿಕೆ, ಅದು ಬಹಳ ಅಗತ್ಯ. ನಿಮ್ಗೆ ಗೊತ್ತಿರಬೇಕು, 1400 ವರ್ಷಗಳ ಹಿಂದೆ ಅರೇಬಿಯಾದಲ್ಲಿ ಮದ್ಯಪಾನ ಅಂತ ಹೇಳಿದ್ರೆ ಅವರ ಬದುಕಿನ ಬಹಳ ದೊಡ್ಡ ಒಂದು ಭಾಗ. ಅವರು ಮಾಂಸ ತಿನ್ಬೇಕಾದ್ರೂ ಮದ್ಯದಲ್ಲಿ ಅದ್ದಿ ತಿಂತ ಇದ್ರು, ಅಷ್ಟು ಮದ್ಯದ ಹುಚ್ಚರಾಗಿದ್ರು. ಆ ಒಂದು ಸಮಾಜದಲ್ಲಿ ಪ್ರವಾದಿಗಳು ಫಸ್ಟ್ ಏನು ಹೇಳಿದ್ರು ಗೊತ್ತಾ? ದೇವರ ಭಯವನ್ನು ಅವರ ಮನಸ್ಸಲ್ಲಿ ಹಾಕಿದ್ರು. ದೇವರು, ಸ್ವರ್ಗ, ನರಕ ಅದನ್ನೆಲ್ಲ ಹೇಳಿ ಅವರ ಮನಸ್ಸನ್ನು ಫಸ್ಟಿಗೆ ತನ್ನ ಕಡೆಗೆ ತಿರುಗಿಸಿದ್ರು. ನಂತರ 2 ಹಂತ ಫಸ್ಟ್ ಹೇಳಿದ್ರು, ನೀವು ಕುಡಿಯುವುದು ಒಳ್ಳೆಯದಲ್ಲ, ಅದರಲ್ಲಿ ಕೆಡುಕಿಗಿಂತ ಒಳಿತಿಗಿಂತ ಕೆಡುಕು ಹೆಚ್ಚು ಅಂತೆಲ್ಲ ಹೇಳಿ ಹಂತ ಹಂತವಾಗಿ ಅಂತಿಮವಾಗಿ ಒಂದು ದಿವಸ ಕುರ್ಆನ್ ಶ್ಲೋಕ ಬರ್ತದೆ, ಸಂಪೂರ್ಣವಾಗಿ ಮದ್ಯವನ್ನು ನಿಷೇಧಿಸಲಾಗಿದೆ. ಅವತ್ತು ಏನಾಯ್ತು ಗೊತ್ತಾ? ಆ ಊರಿನಲ್ಲಿ ಎಲ್ಲರೂ ತಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡ ಪಿಪಾಯಿಗಳಲ್ಲಿ ತುಂಬಿಸಿಡಿದ್ರು, ಹಬ್ಬ ಹರಿದಿನಗಳಿಗೆ ವಿತರಣೆ ಮಾಡಲಿಕ್ಕೆ ಬೇಕಾಗಿ ಮದ್ಯವನ್ನು. ಆ ಮದ್ಯವನ್ನು ಮಗುಚಿ 2-3 ದಿನಗಳ ಕಾಲ ಆ ಊರಿನಲ್ಲಿ ಮದ್ಯದ ಹೊಳೆ ಹರಿಯಿತು. ಆ ರೀತಿಯ ಒಂದು ಪರಿವರ್ತನೆ ಅದು ಹೇಗೆ ಸಾಧ್ಯ ಅಂದ್ರೆ, ಇವತ್ತು ನಮ್ಮಲ್ಲಿ ಒಳ್ಳೆ ಪೊಲೀಸರು ಇದ್ದಾರೆ, ಒಳ್ಳೆ ಸಿಸ್ಟಮ್ಗಳೆಲ್ಲ ಇದೆ, ಆದ್ರೂ ಕೂಡ ದರೋಡೆ ಕಡಿಮೆ ಆಗ್ತದ? ದರೋಡೆಗಳು ಕಡಿಮೆ ಆಗ್ತದ? ನಾವತ್ತು ಏನು ದೆಹಲಿಯಲ್ಲಿ ಒಂದು ನಿರ್ಭಯ ಅತ್ಯಾಚಾರ ನಡೆಯಿತು, ಭಯಂಕರ ಜೋರಾಯಿತು. ಈಗ ಮುಗೀತಾ? ಇಲ್ಲ, ಮೊನ್ನೆ ಕಲ್ಕತ್ತಾದಲ್ಲಿ ನಡೆಯಿತು. ಇದು ನಡೀತಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ, ಪೊಲೀಸರ ಕಣ್ಣು ತಪ್ಪಿಸಲಿಕ್ಕೆ ಆಗ್ತದೆ, ಕಾನೂನಿನ ಕೈಗಳಿಂದ ಪಾರಾಗಲಿಕ್ಕೆ ಆಗ್ತದೆ ಅಂತ ಹೇಳುವಂತ ಒಂದು ಬಂಡ ಧೈರ್ಯ ಇವತ್ತು ನಮಗಿದೆ. ಅದೇ ಸಂದರ್ಭದಲ್ಲಿ ದೇವರಿದ್ದಾನೆ, ಅವನ ಕಣ್ಣಿನಿಂದ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ, ಅವನ ಶಿಕ್ಷೆಯಿಂದ ಪಾರಾಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಭಯ ಯಾವಾಗ ಮನಸ್ಸಿನಲ್ಲಿ ಬರ್ತದೆ, ಆವಾಗ ಮಾತ್ರ ಅಪರಾಧ ಮುಕ್ತ ಸಮಾಜವನ್ನ ಕಾಣಲಿಕ್ಕೆ ಸಾಧ್ಯ. ಹಾಗಾಗಿ ಪ್ರವಾದಿಗಳು ಫಸ್ಟ್ ಹೇಳಿದ್ರು, ಇಸ್ಲಾಮಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವಿಷಯ ಫಸ್ಟ್ ಆಫ್ ಆಲ್ ದೇವ ನಂಬಿಕೆ, ಅಚಲವಾದ ದೇವ ಭಯ. 2ನೇದು ಅಲ್ ಹುಬ್ಬು ಇಲನ್ ನಾಸ್, ಮನುಷ್ಯನ ಪ್ರೀತಿಸುವುದು, ಮುಸ್ಲಿಮರನ್ನು ಪ್ರೀತಿಸುವುದು ಹೇಳಿಲ್ಲ, ಮನುಷ್ಯನನ್ನು ಪ್ರೀತಿಸಬೇಕು. ಆಗ ಮನುಷ್ಯನನ್ನು ಪ್ರೀತಿಸಿದಾಗ ಖಂಡಿತವಾಗಿಯೂ ಇಲ್ಲಿ ಒಂದು ಅಪರಾಧ ಮುಕ್ತವಾದ ಸಮಾಜ ಬರ್ತದೆ. ಇವತ್ತು ಧರ್ಮದ ಹೆಸರಿನಲ್ಲಿ ಜಗಳ ಮಾಡುವರಿದ್ದಾರೆ, ಧರ್ಮದ ಹೆಸರಿನಲ್ಲಿ ಅನಗತ್ಯಗಳನ್ನೆಲ್ಲ ಪ್ರಸಾರ ಮಾಡೋರಿದ್ದಾರೆ. ಆಕ್ಚುಲಿ ಧರ್ಮಗಳೆಲ್ಲ ನನಗೆ ಹೇಳಿದ್ದೇನೆ, ಒಳ್ಳೆಯದನ್ನೇ ಹೇಳ್ತದೆ, ಆದರೆ ಧರ್ಮವನ್ನು ಅರ್ಥ ಮಾಡುವಲ್ಲಿ ನಾವು ಸೋಲ್ತಾ ಇದ್ದೇವೆ. ಹಾಗಾಗಿ ನಮಗೆ ಇವತ್ತು ಧರ್ಮಗಳು ಅರ್ಥ ಆಗ್ತಾ ಇಲ್ಲ, ಅಧರ್ಮಗಳಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಒಂದು ಸಣ್ಣ ಕತೆ ನಾನು ನಿಲ್ಲಿಸ್ತೇನೆ. ಒಂದು ಕುಡುಕರು ಇಲ್ಲಿ ಮದ್ಯ ಮುಕ್ತಿ ಎಂದು ಶಿಬಿರ ಮಾಡ್ತಾರೆ, ಅಲ್ಲ ವ್ಯಸನ ಮುಕ್ತ ಶಿಬಿರ ಮಾಡ್ತಾರೆ. ಆ ಶಿಬಿರದಲ್ಲಿ ಒಂದು ಶಿಬಿರದಲ್ಲಿ ಒಬ್ಬ ಮನಃಶಾಸ್ತ್ರಜ್ಞ ಬಂದ, ಸೈಕಾಲಜಿಸ್ಟ್ ಬಂದು ಜನರಿಗೆ ತೋರಿಸಿ, ಜನರನ್ನ ತಿದ್ದಲಿಕ್ಕೆ ಬೇಕಾಗಿ ಕ್ಲಾಸ್ ಕೊಟ್ಟೆ. ನೋಡಿ, ಒಂದು ಗ್ಲಾಸ್ ಅಲ್ಲಿ ಶುದ್ಧ ನೀರು, ಆ ನೀರಲ್ಲಿ ಒಂದು ಹುಳ ಹಾಕಿ ತೋರಿಸಿದ. ನೋಡಿ, ಈ ಶುದ್ಧ ನೀರಿನಲ್ಲಿ ಹುಳ ಚೆನ್ನಾಗಿ ಈಜಾಡ್ತಾ ಇದೆಯಲ್ಲ, ಓಕೆ ರೈಟ್. ಆ ನೀರನ್ನು ಖಾಲಿ ಮಾಡಿದ, ಅದಕ್ಕೆ ಮದ್ಯ ಹಾಕಿದ, ವೈನ್ ಹಾಕಿ ಕೇಳಿದ, ಅದು ಅದಕ್ಕೆ ಒಂದು ಇದನ್ನ ಹಾಕಿದ, ಏನು ಹುಳವನ್ನು ಹಾಕಿದ. ಆ ಹುಳ ಚೆನ್ನಾಗಿ ಈಜಾಡಿ ಸ್ವಲ್ಪ ಹೊತ್ತಿನಲ್ಲೇ ಅದು ಅಲ್ಲಿಗಾಗಿ ಸತ್ತೋಯ್ತು. ಅಂದ್ರೆ ಈ ಮದ್ಯ ಮನುಷ್ಯರನ್ನು ಯಾವ ರೀತಿ ಕೊಂದು ಬಿಡ್ತದೆ ಅಂತ ಹೇಳುವುದನ್ನ ಒಂದು ಪ್ರಯೋಗದ ಮೂಲಕ ಈ ಮನಃಶಾಸ್ತ್ರಜ್ಞ ತೋರಿಸಿ ಕೇಳಿದ ಹುಡುಕರ ಹತ್ರ, ಅರ್ಥ ಆಯ್ತಾ ನಿಮ್ಗೆ ಅಂತೇಳಿ. ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ಹೇಳು ಅಂತೇಳಿ ಒಬ್ಬರ ಹತ್ರ ಕೇಳಿದಾಗ ಹೇಳಿದ, ಮದ್ಯ ಕುಡಿದರೆ ದೇಹದಲ್ಲಿರುವ ಹುಳಗಳೆಲ್ಲ ಸತ್ತು ಹೋಗ್ತದೆ, ದೇಹಕ್ಕೆ ಬಹಳ ಒಳ್ಳೆಯದು, ಹೊಟ್ಟೆಯ ಹುಳಗಳೆಲ್ಲ ಸತ್ತು ಹೋಗ್ತದೆ, ಬಹಳ ಒಳ್ಳೆಯದು ಅಂತೇಳಿ. ಈ ರೀತಿಯ ಒಂದು ಅರ್ಥೈಸುವಿಕೆ ನಾವು ಸೋತು ಹೋಗ್ತಾ ಇದ್ದೇವೆ. ಒಬ್ಬ ಹೇಳಿದ, ನೋಡಿ ಆಗಲ್ಲ, ನಾನು ಹೇಳಿದ ಅರ್ಥ ಆಗಲ್ಲ, ನೀವು ಯಾರು ಮನಃಶಾಸ್ತ್ರ ಹೇಳಿದ, ನಾನು ಏನ್ ಹೇಳ್ತಾ ಇದ್ದೇನೆ, ನೀವು ಮದ್ಯ ಕುಡಿದರೆ ರೋಗಗಳೆಲ್ಲ ಬಂದು ಕ್ರಮೇಣ ನಿಧಾನಕ್ಕೆ ನೀನು ಸತ್ತು ಹೋಗ್ತೀನಿ ಅಂತೇಳಿ. ಆಗ ಹೇಳಿದ್ರೆ ಪರವಾಗಿಲ್ಲ, ನನಗೇನು ಅರ್ಜೆಂಟ್ ಇಲ್ಲ ಅಂತೇಳಿ. ನಿಧಾನಕ್ಕೆ ಸತ್ತು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಪರವಾಗಿಲ್ಲ, ನನಗೇನು ಅರ್ಜೆಂಟ್ ಇಲ್ಲ, ನಿಧಾನಕ್ಕೆ ಸತ್ತ ಸಾಕು ಅಂತೇಳಿ. ಈ ರೀತಿ ನಮ್ಮ ಅರ್ಥೈಸುವಿಕೆಗಳಲ್ಲಿ ಉಂಟಾಗುವಂತ ತಪ್ಪುಗಳು ನಮ್ಮನ್ನು ಹಲವಾರು
ಕಡೆಗಳಲ್ಲಿ ಸೋಲಿಸ್ತಾ ಇದೆ. ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಸಂದೇಶಗಳು, ಗಾಂಧೀಜಿಯವರ ಸಾಮಾಜಿಕವಾದ ಬದ್ಧತೆಗಳು, ಗಾಂಧೀಜಿ ಇವತ್ತು ನೋಡಿ ಜಗತ್ತಿನಲ್ಲಿ ಬಹಳ ಫೇಮಸ್ ಅವರು. ಭಾರತ ಅಂತ ಹೇಳಿದ್ರೆ ಗಾಂಧೀಜಿ ಆ ಮಟ್ಟಕ್ಕೆ ಈ ಜಗತ್ತಿನಲ್ಲಿ ಅವರು ಪ್ರಸಿದ್ಧರಾಗಬೇಕಾದ್ರೆ ಹೇಗೆ ಅವರಿಗೆ ಸಾಧ್ಯ ಆಯಿತು? ಸಾಮಾನ್ಯ ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ಗಮನಿಸಲ್ಪಡ್ಲಿಕ್ಕೆ ಎರಡು ಬೇಕಂದ್ರೆ ಡ್ರೆಸ್ಸು ಮತ್ತು ಅಡ್ರೆಸ್. ಒಬ್ಬ ಮನುಷ್ಯನಿಗೆ ಗುರುತಿಸಲ್ಪಡ್ಬೇಕು ಸಮಾಜದಲ್ಲಿ, ಎದ್ದು ಒಬ್ಬರು ಗೌರವಿಸಬೇಕಾದ್ರೆ ಒಂದು ಡ್ರೆಸ್ ಬೇಕು, ಒಳ್ಳೆ ಡ್ರೆಸ್. ನೋಡಿ ನಾವು ಒಳ್ಳೆ ಒಳ್ಳೆ ಡ್ರೆಸ್ ಹಾಕಿ ಬರ್ತೇವೆ, ಯಾಕೆ? ಇಲ್ಲೇ ನಮ್ಮನ್ನು ಕೇರ್ ಮಾಡೋದಿಲ್ಲ ಅಂತ ಅಲ್ವಾ? ಡ್ರೆಸ್ ಮತ್ತೊಂದು ಅಡ್ರೆಸ್. ಅವ ಒಳ್ಳೆಯ ಪೊಲಿಟಿಷಿಯನ್, ಅವ ಲಾಯರ್, ಅವ ಡಾಕ್ಟರ್. ಆದರೆ ಇದು ಎರಡೂ ಇಲ್ಲದೆ ಹೆಸರು ಪಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದಕ್ಕೆ ಬಹಳ ದೊಡ್ಡ ಉದಾಹರಣೆ ಗಾಂಧೀಜಿ. ಅವರಿಗೆ ಡ್ರೆಸ್ ಇತ್ತ? ಕೇವಲ ಒಂದು ಧೋತಿ ಮಾತ್ರ ಅಲ್ವಾ? ಗಾಂಧಿಯವರ ಡ್ರೆಸ್ ಏನು? ಒಂದು ಧೋತಿ ಮಾತ್ರ. ಅಡ್ರೆಸ್, ಅವರು ಲಾಯರ್ ಆಗಿದ್ರು ಆದ್ರೆ ಕೆಲಸ ಮಾಡಲಿಲ್ಲ. ಅಡ್ವೊಕೇಟ್ ಅವ್ರು ಯಾರು ಹೇಳ್ತಾರ? ಇಲ್ಲ. ಅವರು ಯಾವ್ದಾದ್ರು ಪಕ್ಷದ ನಾಯಕರಾಗಿದ್ದಾರ? ಅವರು ರಾಷ್ಟ್ರಪತಿ ಆದ್ರ? ಪ್ರಧಾನಮಂತ್ರಿ? ಏನೂ ಆಗ್ಲಿಲ್ಲ. ಅವರು ಟೈಟಲ್ ಲೀಡರ್ ವಿದೌಟ್ ಟೈಟಲ್. ಮತ್ತೆ ಅವರು ಹೇಗೆ ಅವರು ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದರು? ರಾಮ್ ಮನೋಹರ್ ಲೋಹಿಯಾ, ನಿಮ್ಗೆ ಗೊತ್ತಿರಬೇಕು, ಬಹಳ ದೊಡ್ಡ ಒಂದು ವ್ಯಕ್ತಿತ್ವ ಅವರು. ರಾಮ್ ಮನೋಹರ್ ಲೋಹಿಯಾರವರ ಸ್ವಾತಂತ್ರ್ಯ ಅಂತರ್ಜಲ ಅಂತ ಹೇಳಿ ಒಂದು ಪುಸ್ತಕ ಇದೆ, ಅದನ್ನು ನಾನು ಇವತ್ತು ನಿನ್ನೆ ಓದಿದೆ. ಅದರಲ್ಲಿ ಅವರು ಹೇಳ್ತಾರೆ, ಗಾಂಧೀಜಿಯವರು ತನ್ನ ಭಾಷಣ ಅಥವಾ ಬರಹಗಳಿಂದ ಪ್ರಸಿದ್ಧರಾಗಲಿಲ್ಲ, ಬದಲು ತನ್ನ ಕಾಯಕ, ತನ್ನ ಕೆಲಸಗಳು ಮತ್ತು ನಿಯತ್ತು, ಅವರ ಸಂಕಲ್ಪಗಳು, ಅದರಿಂದ ಮಾತ್ರ ಅವರು ದೊಡ್ಡ ವ್ಯಕ್ತಿಯಾದರು ಅಂತ ಹೇಳಿ. ಹಾಗಾಗಿ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಜೀವನ ವಿಧಾನಗಳು, ನಾವೇನು ಹೇಳ್ತೀವಿ ಅದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ಕೊಟ್ಟರೆ ಖಂಡಿತವಾಗಿಯೂ ಒಂದು ಒಳ್ಳೆ ದಿನಗಳು ಇಲ್ಲಿ ಬರ್ತದೆ. ಮದ್ಯಪಾನ ಅದಕ್ಕಿಂತ ಅಪಾಯವಾಗಿ ಈಗ ಬರುವಂತಹ ಹೊಸ ಹೊಸ ಡ್ರಗ್ಸ್ಗಳೆಲ್ಲ, ಅದರ ಬಗ್ಗೆ ಬಹಳ ಜಾಗರೂಕತೆ ವಹಿಸಬೇಕು, ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ. ಕೆಲವರು ಕುಡಿಯೋರು ಹೇಳ್ತಾರೆ, ತಿನ್ನೋರು ಹೇಳ್ತಾರೆ ನಮ್ಮ ನೆಮ್ಮದಿ ಸಿಗ್ತದೆ ಹೇಳಿ, ಟೆನ್ಷನ್ ಹೋಗಿ ನೆಮ್ಮದಿ ಸಿಗ್ತದೆ ಅಂತ ಹೇಳಿ. ಆಕ್ಚುಲಿ ಏನು ನೆಮ್ಮದಿ ಸಿಗ್ತದೆ ಅದರಲ್ಲಿ? ಒಂದು ನಾಯಿ, ಆ ನಾಯಿ ಹಸಿದು ಬಾಳೆಲಿ ಬೆಂಡಾಗಿದೆ, ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಮುಳ್ಳು ಸಿಗ್ತದೆ, ಒಂದು ಒಣಗಿದ ಚೂಪಾದ ಒಂದು ಮುಳ್ಳು. ಆ ಮುಳ್ಳನ್ನ ಕಚ್ಚುತ್ತದೆ ಈ ನಾಯಿ. ಕಚ್ಚಿ ಜೋರು ಕಚ್ಚಿದಾಗ ಅದರ ನಾಲೆಗೆ ತೂತು ಬಿದ್ದು ಅದರಿಂದ ರಕ್ತ ಬರ್ತದೆ. ಆ ರಕ್ತವನ್ನು ಇದೇನಂತೆ ಕುಡಿಯುತ್ತದೆ. ಇದು ಈ ನಾಯಿಯನ್ನು ಭಾವಿಸ್ತದೆ, ಇದು ಬಹಳ ಟೇಸ್ಟ್ ಇದೆ ಅಂತ ಹೇಳಿ ಭಾವಿಸ್ತದೆ. ಆಕ್ಚುಲಿ ಕುಡಿಯುವುದು ಯಾವುದನ್ನು? ಅದರ ದೇಹದ ರಕ್ತ. ಈ ದೇಹದ ರಕ್ತ ಹೋಗಿ 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 ಕೊನೆಗೆ ಅದು ಅಲ್ಲಿ ನಿತ್ರಾಣಾಗಿ ಸತ್ತು ಬೀಳ್ತದೆ. ಈ ರೀತಿಯ ನೆಮ್ಮದಿ ಆಕ್ಚುಲಿ ಈ ನಾಯಿಗೆ ನೆಮ್ಮದಿ ಸಿಕ್ಕುವುದು ಎಲುಬಿನಿಂದಲ್ಲ, ತನ್ನ ದೇಹದ ರಕ್ತ ಹೊರಗೆ ಬಂದು ಹಾಳಾಗಿ ದೇಹದ ಆರೋಗ್ಯ ಕೆಟ್ಟು. ಅದೇ ರೀತಿ ಇವತ್ತು ಕುಡಿತದಿಂದ, ಡ್ರಗ್ಸ್ಗಳಿಂದ ಯಾರಿಗಾದರೂ ನೆಮ್ಮದಿ ಅಂತೇಳಿ ಅನಿಸಿದರೆ ಅದು ನೆಮ್ಮದಿ ಅಲ್ಲ, ತಮ್ಮ ದೇಹವನ್ನ ಹಾಳು ಮಾಡಿ ಹೋಗುವಂತಹ ಒಂದು ಸುಖ ಅಷ್ಟೇ. ಅಂತ ಸುಖಗಳು ನಮಗೆ ಬೇಡ, ನಮಗೆ ಒಳ್ಳೆಯ ನಾಳೆಗಳು ಬೇಕು. ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ನಮಗೆ ಮದ್ಯಮುಕ್ತ ಭಾರತ, ಅಟ್ಲೀಸ್ಟ್ ಮದ್ಯಮುಕ್ತ ಕರ್ನಾಟಕ ಆದ್ರೂ ನಡಿಬೇಕು. ಅದಕ್ಕಾಗಿ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ ಅವರ ನಾಯಕತ್ವದಲ್ಲಿ ಎಲ್ಲ ಧರ್ಮಗಳ ಸ್ವಾಮೀಜಿಗಳು, ಫಾದರ್ಗಳು, ಮುಸ್ಲಿಯಾರ್ಗರು, ಧರ್ಮಗುರುಗಳು ಎಲ್ಲರನ್ನು ಸೇರಿಸಿಕೊಂಡು ಒಂದು ದೊಡ್ಡ ಹೋರಾಟವನ್ನು ನಡೆಸಿ ಅಟ್ಲೀಸ್ಟ್ ಮದ್ಯಮುಕ್ತ ಕರ್ನಾಟಕವನ್ನಾದರೂ ಮಾಡಲಿಕ್ಕೆ ನಾವು ಸಂಕಲ್ಪ ತೊಡಬೇಕು. ಶ್ರೀಯುತರು ಅದಕ್ಕೆ ಸಿದ್ಧರಾಗಬೇಕು ಅಂತ ಹೇಳಿ ಈ ವೇದಿಕೆಯಲ್ಲಿ ನಾನು ಆಗ್ರಹಿಸ್ತಾ ಮಾತಿಗೆ ವಿರಾಮ. ಜೈ ಭಾರತ್, ಜೈ ಜಗತ್.